ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆನೇ ಪ್ರಶ್ನೆಗಳೇಳುವಂತೆ ಮಾಡಿದಂಥ ಒಂದು ಪ್ರಕರಣ ಇದು. ಅವರದೇ ತವರು ಜಿಲ್ಲೆಯ ಕಾರಾಗೃಹದಿಂದ ಮೂವರು ಖೈದಿಗಳು ಜೈಲ್ ಬ್ರೇಕ್ ಮಾಡಿ ಎಸ್ಕೇಪ್ ಆಗಿದ್ರು. ಈಗ 25 ಅಡಿಯ ಗೋಡೆಯನ್ನು ಹಾರಿದಂಥ ಖೈದಿಗಳ ಕರಾಮತ್ತು ವೈರಲ್ ಆಗ್ತಾ ಇದೆ. ಕಲಬುರಗಿ ಪ್ರಿಸನ್ನಿಂದ ಎಸ್ಕೇಪ್ ಆಗಿದ್ರು ಮೂವರು ಖೈದಿಗಳು, ಸಾಗರ್, ಸಂತೋಷ್, ಮಸ್ತಾನ್. ಅದರಲ್ಲಿ ಒಬ್ಬನನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಸಂತೋಷ್ ಎನ್ನುವಾತನನ್ನ ಈತ ಹುಮನಾಬಾದ್ನಿಂದ ಬಸ್ನಲ್ಲಿ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಹುಮನಾಬಾದ್ ಪೊಲೀಸರು ಈತನನ್ನ ಸೆರೆ ಹಿಡಿತಾರೆ. ನಂತರ ಕಲಬುರಗಿ ಪೊಲೀಸರಿಗೆ ಒಪ್ಪಿಸ್ತಾರೆ. ಈತನ ಕಾಲಿಗೆ ಗುಂಡನ್ನು ಹಾರಿಸಿ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಬಂಧನಕ್ಕೆ ತೆರಳಿದಾಗ ಪೊಲೀಸರ ಮೇಲೆ ಹಲ್ಲೆಗೆ ಈತ ಯತ್ನಿಸ್ತಾನೆ. ಇನ್ನು ಆತ್ಮರಕ್ಷಣೆಗಾಗಿ ಖೈದಿಯ ಕಾಲಿಗೆ ಪೊಲೀಸರು ಗುಂಡು ಹೊಡೆದಿದ್ದಾರೆ. ಇನ್ನು ಎಸ್ಕೇಪ್ ಆಗಿರುವಂಥ ಸಾಗರ್ ಹಾಗೂ ಮಸ್ತಾನ್ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಈಗ ನೀವು ನೋಡ್ತಿರುವಂಥ ದೃಶ್ಯ ಇದೆಯಲ್ಲ, ಇದು ಜೈಲ್ನ 25 ಅಡಿ ಗೋಡೆಯನ್ನ ಹಾರಿ ಹೊರಗಡೆ ಬಂದಂಥ ಖೈದಿಗಳ ಒಂದು ದೃಶ್ಯವನ್ನು ಮೇನ್ ರೋಡ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಯಾವಾಗ ಕಲಬುರಗಿ ಕೇಂದ್ರ ಕಾರಾಗೃಹದ ಗೋಡೆಯನ್ನು ಜಂಪ್ ಮಾಡಿದ ನಂತರ, ಎಸ್ಕೇಪ್ ಆಗಿ ಹೊರಗಡೆ ಬಂದ ನಂತರ ಅವರು ರಾಜಾರೋಷವಾಗಿ ರಸ್ತೆಯಲ್ಲಿ ಓಡಾಡ್ತಿರುವಂಥ CCTV ದೃಶ್ಯಾವಳಿಗಳು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಯಲ್ಲಿ ಆದಂಥ ಒಂದು ಜೈಲ್ ಬ್ರೇಕ್ ಪ್ರಕರಣ ಇದು. ಮೂವರು ಎಸ್ಕೇಪ್ ಆಗಿದ್ರು, ಸಂತೋಷ್, ಸಾಗರ್ ಹಾಗೆ ಮಸ್ತಾನ್. ಅದರಲ್ಲಿ ಸಂತೋಷ್ನನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಸಾಗರ್ ಹಾಗೂ ಮಸ್ತಾನ್ ಪತ್ತೆಗೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ನಿನ್ನೆ ಹುಮನಾಬಾದ್ನಲ್ಲಿ ಬಸ್ನಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಹುಮನಾಬಾದ್ನ ಪೊಲೀಸರ ಕೈಗೆ ಈತ ಸಿಕ್ಕಿ ಬೀಳ್ತಾನೆ. ನಂತರ ಪೊಲೀಸರು ಈತನನ್ನು ಕಲಬುರಗಿ ಪೊಲೀಸರಿಗೆ ಒಪ್ಪಿಸ್ತಾರೆ. ಹುಮನಾಬಾದ್ನ ಪೊಲೀಸರು ಬಂಧನಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸ್ತಾನೆ. ಹೀಗಾಗಿ ಆತ್ಮರಕ್ಷಣೆಗಾಗಿ ಪೊಲೀಸರು ಸಂತೋಷ್ನ ಕಾಲಿಗೆ ಗುಂಡನ್ನು ಹಾರಿಸಿ ಕೊನೆಗೂ ಈತನನ್ನು ಅರೆಸ್ಟ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇನ್ನುಳಿದಂಥ ಇಬ್ಬರು ಖೈದಿಗಳಿಗಾಗಿ, ಪರಾರಿಯಾದಂಥ ಖೈದಿಗಳು ಸಾಗರ್ ಹಾಗೆ ಮಸ್ತಾನ್ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಈ ರೀತಿಯಾದಂಥ ಪ್ರಕರಣಗಳನ್ನು ನಾವು ಈ ಡಾಕ್ಯುಮೆಂಟ್ರಿ ಶೋಗಳಲ್ಲಿ ನೋಡ್ತೀವಿ. ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡ್ತಾರೆ, ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ, ಅದು ಹೆಂಗೆ ಸಕ್ಸಸ್ ಆಗುತ್ತೆ ಅಂತ, ಅದೆಲ್ಲವೂ ಕೂಡ ರೀಲ್ಸ್ಗಷ್ಟೇ ನೋಡೋದಕ್ಕೆ ಚೆಂದ. ಅದನ್ನು ರಿಯಲಲ್ಲಿ ಮಾಡೋಕ್ಕೆ ಹೋಗ್ತೀನಿ ಅಂತಂದರೆ ಈ ರೀತಿಯಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಅಂದರೆ ಖೈದಿಗಳಿಗೆ ಹೇಳ್ತಿರುವಂಥದ್ದು. ಆ್ಯಂಡ್ ಯಾವ ರೀತಿಯಾದಂಥ ಒಂದು ಸ್ಕೆಚ್ಚನ್ನು ಹಾಕಿದ್ರು ಜೈಲಿನ CCTVಯಲ್ಲಿ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಆ ಗೋಡೆಯನ್ನು ಯಾವ ರೀತಿಯಾಗಿ ಹಾರಿದ್ದಾರೆ ಅನ್ನೋದು ಕೂಡ ಕ್ಯಾಪ್ಚರ್ ಆಗಿದೆ. ಬಟ್ ಆಶ್ಚರ್ಯ ಏನು ಅಂತಂದರೆ, ಇಷ್ಟೆಲ್ಲ ಸರ್ವೇಲೆನ್ಸ್ ಇರುವಂಥ ಸಂದರ್ಭದಲ್ಲಿ 24/7 ಜೈಲಿನ ಸುತ್ತಮುತ್ತ, ಜೈಲಿನ ಒಳಗಡೆ, ಜೈಲಿನ ಆವರಣ ಎಲ್ಲ ಕಡೆ ಕೂಡ CCTV ಮಾನಿಟರಿಂಗ್ ಇರುತ್ತೆ. ಅದನ್ನು ಒಬ್ಬ ಅಧಿಕಾರಿ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಿರ್ತಾರೆ. ಹೀಗಿದ್ರೂ ಕೂಡ, ಇಷ್ಟು ಬಿಗಿ ಭದ್ರತೆ ಇದ್ರೂ ಕೂಡ ಈ ಮೂವರು ಎಸ್ಕೇಪ್ ಆಗುವಂಥ ಸಂದರ್ಭ ಯಾವ ಪೊಲೀಸರಿಗೂ ಕೂಡ ಗೊತ್ತೇ ಆಗಲಿಲ್ವಾ ಅಂತ. ಅಷ್ಟು ದೊಡ್ಡದಾಗಿದೆ ಆ ಒಂದು ಏಣಿ ಥರ ಮಾಡ್ಕೊಂಡಿರುವಂಥದ್ದು. ಅದನ್ನು ಗೋಡೆಗೆ ಹಾಕುವಾಗಲೂ ಪೊಲೀಸರು ಕಣ್ಣಾಮುಚ್ಚಾಲೆ ಆಡ್ತಾ ಇದ್ರೋ ಏನೋ ರಾತ್ರಿ ಹೊತ್ತಲ್ಲಿ. ಇಷ್ಟು ಪ್ಲಾನಿಂಗ್ ಮಾಡಿದ್ರೂ ಒಂದು ಚಿಕ್ಕ ಸುಳಿವು ಸಿಕ್ಕಿಲ್ಲ ಅಂತಂದರೆ ಇಲ್ಲಿ ಪೊಲೀಸರು ದಡ್ರು ಅಂತ ಹೇಳಬೇಕಾ ಅಥವಾ ಖೈದಿಗಳು ಕಿಲಾಡಿಗಳು ಅಂತ ಹೇಳಬೇಕಾ ಗೊತ್ತಾಗ್ತಿಲ್ಲ. ಏನು 3 ಜನ ಸಜಾ ಅಪರಾಧಿಗಳು ಕೇಂದ್ರ ಕಾರಾಗೃಹದಿಂದ ಪರಾರಿಯಾಗಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ಫರ್ತಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡಲಾಗಿತ್ತು ಮತ್ತು ತಲೆಮರೆಸಿಕೊಂಡಿರುವ ಪರಾರಿಯಾಗಿರುವ ಈ 3 ಜನ ಆರೋಪಿಗಳನ್ನು ಬಂಧಿಸಲಿಕ್ಕೆ ವಿಶೇಷ ತಂಡವನ್ನು ಮಾಡಲಾಗಿತ್ತು. ಈ ದಿನ PI ಫರ್ತಾಬಾದ್ ಅವರಿಗೆ ಒಂದು ಖಚಿತ ಮಾಹಿತಿ ಬರುತ್ತೆ. ಏನಂತಂದರೆ ಒಬ್ಬ ಸಸ್ಪೆಕ್ಟ್ ಏನು ಇದರಲ್ಲಿ 3 ಜನರಲ್ಲಿ ಒಬ್ಬನಿಗೆ ಹೋಲುವಂಥ ಒಬ್ಬ ಸಸ್ಪೆಕ್ಟ್ ಇಲ್ಲಿ ಹುಮನಾಬಾದ್ ರೋಡಲ್ಲಿರುವ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮೂವ್ಮೆಂಟ್ ಇದೆ ಅಂತ ಮಾಹಿತಿ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಅವರು ಸ್ಥಳಕ್ಕೆ ಧಾವಿಸ್ತಾರೆ. ಅದು ಧಾವಿಸಿದಾಗ ಏನು ಪರಿಶೀಲನೆ ಮಾಡಿದಾಗ ಒಬ್ಬ ಕನ್ವಿಕ್ಟ್ ಪ್ರಿಸ್ನರ್ ಸಂತೋಷ್ ಬಸಪ್ಪ ಮೇತ್ರೆ ಅಂತ ಅವನು ಖಚಿತ ಆಗುತ್ತೆ. ಅವನನ್ನು ಬಂಧಿಸ್ಲಿಕ್ಕೆ ಹೋದಾಗ ಅವನು ಮಾರಣಾಂತಿಕ ಹಲ್ಲೆ ಮಾಡ್ತಾನೆ ಪೊಲೀಸ್ ಸಿಬ್ಬಂದಿಯವರ ಮೇಲೆ. ಅವನ ಹಲ್ಲೆಯಿಂದ
2 ಜನ ಪೊಲೀಸ್ ಸಿಬ್ಬಂದಿಯವರು ಗಾಯಗೊಂಡಿದ್ದಾರೆ ಮತ್ತು ಅವನು ಅಲ್ಲೇ ಮುಂದುವರಿಸಿ ತಪ್ಪಿಸ್ಕೊಳ್ಳಿಕ್ಕೆ ಹೋದಾಗ ಪೊಲೀಸು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಮತ್ತು ಅವನನ್ನು ಬಂಧಿಸಲಿಕ್ಕೆ ಮಿನಿಮಮ್ ಫೋರ್ಸ್ ಯೂಸ್ ಮಾಡಿ ಫೈರ್ ಮಾಡಿದ್ದಾರೆ. ಅವನು ರೈಟ್ ಲೆಗಲ್ಲಿ ಫೈರ್ ಮಾಡಿದ್ದಾರೆ ಮತ್ತು ಗಾಯಗೊಂಡಿರುವ ಪೊಲೀಸ್ ಸಿಬ್ಬಂದಿಯನ್ನು ಮತ್ತು ಏನು ಅಪರಾಧಿ ಇದ್ದಾನೆ ತಲೆಮರೆಸ್ಕೊಂಡಿರುವ ಸಜಾ ಅಪರಾಧಿ ಅವನನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. 3 ಜನ ಸ್ಟೇಬಲ್ ಆಗಿದ್ದಾರೆ. ಇದಕ್ಕೂ ಕೂಡ ಪ್ರತ್ಯೇಕ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತೀವಿ. ಇನ್ನುಳಿದ 2 ಜನ ಆರೋಪಿಗಳಿಗೂ ಕೂಡ ಶೀಘ್ರ ಬಂಧಿಸ್ತೀವಿ.